ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ನಮ್ಮ ಓನರ್ ಫೋನ್ ಮಾಡಿ ಲೋಡ್ ಇದೆಯಪ್ಪ, ಸ್ವಲ್ಪ ಬೇಗ ರೆಡಿ ಆಗಿಬಿಟ್ಟು ಹೋಗು ಅಂತಂದರು. ಅಷ್ಟೊತ್ತಿಗೆ ನಾನು ಸ್ನಾನ ಗಿನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೆ. ರೆಡಿ ಆಗಿಬಿಟ್ಟು ನಾನು ಆಗ ಸೀದಾ ಡ್ರೆಸ್ ಗೀಸ್ ಹಾಕ್ಕೊಂಡು ಹೊಂಟೆ. ನಾನು ಹಂಗೆ ಸುಮ್ಮನೆ ಇವಾಗ ಕುಂದಾಪುರ ಕಡೆ ಹೋಗ್ತಾ ಇದ್ದೆ. ಕುಂದಾಪುರ ಕಡೆ ಹೋಗ್ಬೇಕಾದ್ರೆ ಹಂಗೆ ಸುಮ್ಮನೆ ಆ ಕಡೆ ಒಂದು ಸ್ವಲ್ಪ ನೀರು ಕಡೆ ಅಂತ ಇತ್ತು. ಹಂಗೆ ಅದೊಂದು ಸ್ವಲ್ಪ ನೋಡ್ಕೊತ ಸುಮ್ಮನೆ ಹೊರಟೆ. ಹಂಗೆ ನಮ್ಮ ಹುಡುಗ ವಿಡಿಯೋ ಮಾಡ್ತೀನಿ ಇರು ಮಾರಾಯ ಅಂದ. ರೋಡ್ ಬೇರೆ ಖರಾಬಾಗಿತ್ತು. ಇನ್ನೇನು ಮಾಡೋಣಪ್ಪ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದ. ವಿಡಿಯೋ ಮಾಡ್ಕೊತ ಹಂಗೆ ಹೊರಟ್ವಿ. ಈ ರೋಡ್ ನೋಡಿದರೆ ಗಾಡಿನೇ ಓಡಿಸ್ಬಾರ್ದು, ಆ ನಮ್ಮನೆ ರೋಡ್ ಕಿತ್ತೋಗ್ಬಿಟ್ಟಿತ್ತು. ಇನ್ನೇನು ಮಾಡೋಕ್ಕೆ ಬರೋಲ್ಲ, ಹೆಂಗಿದ್ರು ಹೋಗಲೇಬೇಕಲ್ಲ ಅಂತ ಹೊರಟು ಹಂಗೆ ನಾನು ಮೇನ್ ರೋಡಿಗೆ ಟಚ್ ಆದೆ. ಮೇನ್ ರೋಡ್ ಟಚ್ ಮಾಡುತ್ತಾ ಆ ಕಡೆ ಈ ಕಡೆ ನೀರು ಚೆನ್ನಾಗಿತ್ತು. ಪ್ಲೇಸು ಬೇರೆ ಒಂಥರ ತಂಪಾಗಿತ್ತು. ಅದೊಂದು ಸ್ವಲ್ಪ ವಿಡಿಯೋ ಮಾಡ್ಕೊತ ಹೊರಟ್ವಿ. ಅಷ್ಟೊತ್ತಿಗೆ ಕಾಟ ಬಂತು ಅಂದ್ಬಿಟ್ಟು ಕಾಟ ಮಾಡಿಸ್ತಿದ್ದೆ ಗಾಡಿನ. ಕಾಟ ಮಾಡಿಸಿ ಫೋನ್ ಮಾಡಿದೆ. ಅಲ್ಲಿ ಇರಪ್ಪ ಬರ್ತೀನಿ, ಕರ್ಕೊಂಡು ಹೋಗ್ತಾರೆ, ನಮ್ಮೊಬ್ರು ಬರ್ತಾರೆ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನು ಕಾಟ ಮಾಡ್ಕೊಂಡು ಹೊಂಟೆ. ಅಷ್ಟೊತ್ತಿಗೆ ಅವರು ನನ್ನ ಬೈಕ್ ಫಾಲೋ ಮಾಡ್ಕೊಂಬಾರಪ್ಪ, ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ಬಾ, ಕರೆಕ್ಟಾಗಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಲೋಡಿಂಗ್ ಪಾಯಿಂಟ್ ಅಂದ್ಬಿಟ್ಟು ಆ ಕಡೆ ಬರ್ತೀನಿ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನು ಹೊರಟೆ. ಅಷ್ಟೊತ್ತಿಗೆ ರೋಡ್ ಬೇರೆ ಫುಲ್ಲು ಚಿಕ್ಕ ರೋಡ್ ಕರ್ಕೊಂಡು ಹೋದರು. ಅಣ್ಣ ಗಾಡಿ ಹೋಗಲ್ಲ ಈ ರೋಡಲ್ಲಿ ಅಂದೆ. ಇಲ್ಲ ಅಣ್ಣ ಎಲ್ಲ ಗಾಡಿ ಇಲ್ಲೇ ಹೋಗ್ತಾವೆ, ಬನ್ನಿ ಪರವಾಗಿಲ್ಲ ಹೋಗುತ್ತೆ ಗಾಡಿ ಅಂದರು. ಸರಿ ಮತ್ತು ಇನ್ನೇನು ಮಾಡೋದು, ಲೋಡ್ ಬೇರೆ ಇಲ್ಲ ಅಂದ್ಬಿಟ್ಟು ನಾನು ಆ ರೋಡಲ್ಲಿ ಹೊರಟೆ ನಿಧಾನವಾಗಿ. ಹಂಗೆ ಹೋಗ್ತಾ ಇನ್ನೂ ಚಿಕ್ಕದಾಗಿ ಬಂತು ರೋಡು. ಅಲ್ಲಿ ಆರನ್ ಮಾಡಿ ಕೇಳಿದೆ, ಅಣ್ಣ ಏನು ಮಾಡೋದಣ್ಣ, ಈ ರೋಡಲ್ಲಿ ಗಾಡಿ ಹೋಗಲ್ಲ, ಈ ಥರ ರೋಡಲ್ಲಿ ಯಾಕೆ ಕರ್ಕೊಂಬರ್ತೀರಾ ಅಂತಂದು. ಇಲ್ಲಣ್ಣ ಮತ್ತು ಏನು ಮಾಡೋದು, ಇಲ್ಲೇ ಇರೋ ಪಾಯಿಂಟ್ ಅಂತಂದರು. ಅಷ್ಟೊತ್ತಿಗೆ ಹೋದೆ ನಾನು ಪಾಯಿಂಟಿಗೆ. ಎಲ್ಲ ಮಾಲ್ ರೆಡಿಯಾಗಿತ್ತು. ಅಷ್ಟೊತ್ತಿಗೆ ಅವರು ಬೇಗ ಲೋಡಿಂಗ್ ಸ್ಟಾರ್ಟ್ ಮಾಡಿಕೊಂಡ್ರು. ಹಂಗೆ ಲೋಡ್ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಹಂಗೆ ವಿಡಿಯೋ ಮಾಡೋಷ್ಟಿಗೆ ಸ್ವಲ್ಪ ರೆಡಿ ಆಗಿ ಮುಖ ತೊಳ್ಕೊಂಡು ಅಂದ್ಬಿಟ್ಟು ನಾನು ಇವಾಗ ರೆಡಿ ಆಗಿದೆ. ಮುಖ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಹೊರಟೆ. ಮುಖ ತೊಳ್ಕೊಂಡು ಸ್ವಲ್ಪ ಇನ್ನೇನು ಮಾಡೋ ಸೆಕೆ ಇದೆ ಅಂದ್ಬಿಟ್ಟು ನೀರು ತುಂಬೋಣ ಅಂತ ನೀರು ತುಂಬಿಟ್ಕೊಂಡೆ. ನೀರು ತುಂಬಿಟ್ಕೊಂಡು ಇನ್ನೇನು ಮಾಡೋದಾಗಲ್ಲ. ಅಷ್ಟೊತ್ತಿಗೆ ಬಂದು ನೋಡಿದೆ, ಲೋಡೆಲ್ಲ ಆಲ್ರೆಡಿ ಕಂಪ್ಲೀಟ್ ಆಗಿತ್ತು. ಇನ್ನೊಂದು ಲೈನ್ ಹಾಕಿದರೆ ಮುಗಿದೋಗಿರೋದು ಲೋಡು. ಸರಿ ಅಂದ್ಬಿಟ್ಟು ನಾನು ಅಷ್ಟೊತ್ತಿಗೆ ನೀರೆಲ್ಲ ತುಂಬಿಟ್ಟು ನೋಡಿದೆ, ಇನ್ನೊಂದು ಸ್ವಲ್ಪ ಬಾಕಿ ಇತ್ತು. ಅಣ್ಣ ಸ್ವಲ್ಪ ಬೇಗ ಮಾಡಿಬಿಡಿ, ರೋಡಲ್ಲಿ ಕಷ್ಟ ಆಗುತ್ತೆ ಅಂತ ಲೋಡ್ ಮಾಡಿಕೊಂಡು ಕಾಟ ಮಾಡಿಸಿ ತಿರ್ಗಾ ನಾನು ಹೊಂಟಿದ್ದೆ ಮಂಗಳೂರು ಕಡೆ. ಹಾಗೆ ಮಂಗಳೂರು ಕಡೆ ಹೊರಟೆ. ಅಷ್ಟೊತ್ತಿಗೆ ಸನ್ರೈಸ್ ಎಂಡ್ ಆಗ್ತಾಯಿತ್ತು. ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾಯಿತ್ತು. ಅದನ್ನೇ ವೀಡಿಯೋ ಮಾಡ್ಕೊತ ಹೊರಟೆ. ಹೋಗ್ಬೇಕಾದ್ರೆ ನಮ್ಮ ಹುಡುಗ ಒಬ್ಬ ಸಿಕ್ಕ. ಅಂದ್ಬಿಟ್ಟು ಅವ್ನು ಸ್ವಲ್ಪ ಗಾಡಿಗೆ ಹಾಕ್ಕೊಂಡು ಹಾಗೆ ನಾವು ಹೊರಟ್ವಿ. ಅಷ್ಟೊತ್ತಿಗೆ ನೈಟ್ ಆಗಿಬಿಡ್ತು ಮಂಗಳೂರು ಮುಟ್ಟೋಷ್ಟಿಗೆ. ಇನ್ನೇನು ಮಾಡೋಣ, ಹೋಗಿ ಎಲ್ಲರೂ ಮಲ್ಕೊಂಡು ಬೆಳಗ್ಗೆ ಎದ್ದು ಹೋದ್ರಾತ ಅಂತಂದು ಹೊರಟ್ವಿ ನಾವು. ಸೀದಾ ಮಂಗಳೂರು ಕಡೆ ಹೋಗ್ತಾ ಮತ್ತು ಮುಂದೆ ಸ್ವಲ್ಪ ರೋಡ್ ಕಿತ್ತೋಗಿತ್ತು. ಇನ್ನೇನು ಮಾಡೋದು, ನಿಧಾನಕ್ಕೆ ಹೋಗೋಣ ಅಂದ್ಬಿಟ್ಟು ಅಷ್ಟೇ ಮಂಜು ಬೇರೆ ಸ್ಟಾರ್ಟ್ ಆಗಿತ್ತು. ಈ ಮಂಜಲ್ಲಿ ಯಾವ ಥರಪ್ಪ ಓಡಿಸೋದು ಗಾಡಿ ಅಂದ್ಬಿಟ್ಟು ನಾವು ಸುಮ್ಮನೆ ನಿಧಾನಕ್ಕೆ ಹೊರಟೆ. ಇಷ್ಟು ಹೇಳಿ ನಾನು ವಿಡಿಯೋ ಮುಗಿಸ್ತೀನಿ ಫ್ರೆಂಡ್ಸ್. ಬಾಯ್, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.